राज्यात सुरू असलेली SIR मॅपिंग प्रक्रिया केंद्र निवडणूक आयोगाच्या अधिकाऱ्यांच्या नेतृत्वाखाली पारदर्शकपणे राबवण्यात यावी अशी मागणी भाजप नेते धनंजय जाधव यांनी केली. गुरुवारी बेळगाव येथे पत्रकारांशी बोलताना त्यांनी सांगितले की बेळगाव ग्रामीण आणि बेळगाव उत्तर मतदारसंघात BLOंकडून मतदार मॅपिंगचे काम योग्य पद्धतीने होत नाही असा आरोप त्यांनी केला. ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಗ್ರಾಮೀಣ ಮತ್ತು ನಗರದ ಕೆಲವು ಕಾರ್ಯಕರ್ತರು ಮತ್ತು ನಾವು ಸನ್ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಗಮನಕ್ಕೆ SIR ಬಗ್ಗೆ ಕೆಲವು ವಿಷಯ ತರಬೇಕಂತ ಬಂದಿದ್ದೀವಿ. ಕರ್ನಾಟಕದಲ್ಲಿ SIR ಪ್ರಾರಂಭ ಆದ ನಂತರ ಇದರ ಉದ್ದೇಶ ಮತದಾನ ಯಾದಿ ಸ್ವಚ್ಛ ಆಗಬೇಕು, ಯಾರು ವೋಟ್ ಹಾಕ್ಲಿಕ್ಕೆ ಎಲಿಜಿಬಲ್ ಅದಾರ ಯಾರು ಅದರಿಂದ ಯಾರ್ದು ಹೆಸರು ಡಿಲೀಟ್ ಆಗಬಾರ್ದು, ಬೋಗಸ್ ಎಂಟ್ರಿ ಆಗಬಾರ್ದು, ಡೆತ್ ಆಗಿದ್ದು ಎಂಟ್ರಿ ಉಳಿಬಾರ್ದು. ಈ ಥರ ಸಾಕಷ್ಟು ವಿಷಯ ಮಾಡಿ ಮತದಾರ ಯಾದಿ ಸ್ವಚ್ಛ ಮಾಡುವಂಥ ಕೆಲಸ ನಡೆದಿದೆ. ಪಶ್ಚಿಮ ಬಂಗಾಳದ ಏನು ರಿಸಲ್ಟ್ ಬಂತು, ಆ ನಂತರ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲರ್ಟ್ ಆಗಿದೆ ಅಂತ ನಮಗನ್ಸುತ್ತೆ. ಬೆಳಗಾವಿ ಗ್ರಾಮೀಣದಲ್ಲಿ ನಾವು BLO ಜೊತೆಗೆ ಮಾತಾಡಿ ಅವ್ರ ಆ್ಯಪ್ ಚೆಕ್ ಮಾಡಿದಂತ ಗೊತ್ತಾಯಿತು. ಒಂದು ಹೆಣ್ಣು ಮಗಳ ಮದುವೆಯಾಗಿ ಇಲ್ಲಿ ಬಂದ ನಂತರ ಮ್ಯಾಪಿಂಗ್ ಒಳಗ ಅವ್ರ ತಾಯಿ ತಂದೆಯವ್ರದ್ದು ಡೀಟೇಲ್ಸ್ ಅದರಲ್ಲಿ ಮಾಹಿತಿ ಅದರಲ್ಲಿ ಹಾಕಬೇಕಿದ್ದು ಮತ್ತು ಏನು ರಿಲೇಷನ್ ಇದೆ ಅದು ಕೂಡ ಎಂಟ್ರಿ ಮಾಡಬೇಕಿತ್ತು. ಇಲ್ಲೇ ಯಾವುದೂ BLO ಮನೆಗೆ ಹೋಗಿಲ್ಲ, ಮನೆಯಲ್ಲಿ ಕುತ್ಕೊಂಡು ಅವರು ಮ್ಯಾಪಿಂಗ್ ಮಾಡಿದ್ದಾರೆ. ಏನು ಸೊಸಿಯಾಗಿ ಎಂಟ್ರಿ ಆಗಬೇಕಿದ್ದು ಅಲ್ಲೇ ಮಾವನ್ಗೆ ತಂದೆ ತೋರಿಸಿದ್ದಾರೆ, ನೇರವಾಗಿ ಅವ್ರ ಅಡ್ಡ ಹೆಸರು ಸೇಮ್ ಹಾಕಿಬಿಟ್ಟಿದ್ದಾರೆ. ಮೊದಲ ತಂದೆ ಊರಲ್ಲಿ ಅವರು ಅಡ್ಡ ಹೆಸರು ಏನಿದೆ ಅದು ಹಾಕಬೇಕಿದ್ದು, ರಿಲೇಷನ್ ಇರಬೇಕು, ಏನೂ ಮಾಡಲಿಲ್ಲ. ಅಂದರೆ ಗಂಡ ಹೆಂಡತಿಗೆ ಬ್ರದರ್ ಮತ್ತು ಸಿಸ್ಟರ್ ಮಾಡಿಬಿಟ್ಟಿದ್ದಾರೆ. ಬೆಳಗಾವಿ ಉತ್ತರದಲ್ಲಿ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೇನೆ, ಅಲ್ಪಸಂಖ್ಯಾಕ ಏನು ವಸತಿ ಇದೆ ಅಲ್ಲೇ ಇದ್ದಿದ್ದು BLO ಮೇಲೆ ಪ್ರೆಷರ್ ತಂದು ಅವರು OTP ತಗೊಂಡು ಆ್ಯಪ್ ಓಪನ್ ಮಾಡಿ ಎಷ್ಟು ಹೆಸರು ಡಿಲೀಟ್ ಮಾಡಿದ್ದಾರೆ ಮತ್ತೆ ಅವರು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದು ಧಾರ್ಮಿಕ ಸಂಸ್ಥೆದ ಕೈವಾಡಿದೆ, ಅವ್ರ ಆಫೀಸ್ದಿಂದ ಇದೆಲ್ಲ ಆಪರೇಟ್ ಆಗ್ತಾ ಇದೆ. ಅವ್ರು ಎಲ್ಲೆಲ್ಲಿ BLO ಕೆಲಸ ಮಾಡ್ತಾ ಇದ್ದಾರೆ ನೇರವಾಗಿ ಅವ್ರು ಫೋನ್ ಮಾಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ಟ್ರಾನ್ಸ್ಫರ್ ಆಗಿದ್ದು, ಡಬಲ್ ವೋಟಿಂಗ್ ಇದ್ದಿದ್ದು, ಡೆತ್ ಆಗಿದ್ದು ಕೂಡ ಇನ್ವಾಲ್ವ್ಮೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಪಸಂಖ್ಯಾಕ ವೋಟ್ ಕಡಿಮೆ ಆಗಬಾರ್ದು, ಆ ದೃಷ್ಟಿಯಿಂದ ಸರ್ಕಾರ ಕೂಡ ಇದರಲ್ಲಿ ಸರ್ಕಾರದ ಕೂಡ ಕೈವಾಡಿದೆ ಅಂತ ಅನ್ಸುತ್ತೆ. ಬೆಳಗಾವಿ ಉತ್ತರದಲ್ಲಿ ನಡೆದಿದೆ, ಇಡೀ ಕರ್ನಾಟಕದಲ್ಲಿ ಇದೇ ಕೆಲಸ ಯಾಕೆ ಆಗ್ತಾ ಇಲ್ಲ? ಅದಕ್ಕಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಯವರು ಭೇಟಿಯಾಗಿ ಎಲ್ಲ ವಿಷಯ ಅವ್ರ ಗಮನಕ್ಕೆ ತಂದು ಸರಿ ಮಾಡಬೇಕು ಅಂತ ನಾವು ಬಂದಿದ್ದೀವಿ. ಕೇಂದ್ರದ ಚುನಾವಣೆ ಆಯೋಗ ಮತ್ತು ರಾಜ್ಯದ ಚುನಾವಣೆ ಅಧಿಕಾರಿ ಇಲ್ಲಿ ನೇಮಕ ಮಾಡಬೇಕು. ಅವರು ಕೇಂದ್ರದ ಚುನಾವಣೆ ಆಯೋಗದ ಅಧಿಕಾರಿ ಉಪಸ್ಥಿತಿಯಲ್ಲಿ ಮುಂದಿನ ಕೆಲಸ ಆಗಬೇಕು. ಯಾಕಂದ್ರೆ ಒಂದು ಸಲ ಬೋಗಸ್ ಹೆಸರು ಎಂಟ್ರಿ ಆದ್ರೆ 20 ವರ್ಷ ಅದೇ ಹೆಸರು ಕಂಟಿನ್ಯೂ ಆಗುವಂತ ಭಯ ನಮಗೆ ಕಾಡ್ತಾ ಇದೆ. ಅದಕ್ಕಾಗಿ ನಾವು ಜಿಲ್ಲಾಧಿಕಾರಿಗೆ ಭೇಟಿಯಾಗ್ಲಿಕ್ಕೆ ಬಂದಿದ್ವಿ. सरकारदवर कैवाडिದೆ ನಮ್ಮ ನೇರವಾಗಿ ಆರೋಪ ಇದೆ. मतदारांचा हक्क आणि निवडणूक प्रक्रियेची पारदर्शकता जपण्यासाठी जिल्हा प्रशासन आणि संबंधित अधिकाऱ्यांनी तातडीने आवश्यक पावले उचलावीत असा आग्रह त्यांनी धरला. राजशेखर हिरेमठ, KMM मराठी, बेळगाव. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.